ಸ್ವಾಗತ. ನಾನು ಶ್ರವಣ. 4 ತಲೆಮಾರುಗಳಿಂದ ನಡೆಸ್ಕೊಂಡು ಬಂದಿರುವಂತಹ ಮೈಸೂರಲ್ಲಿರುವ ಓಲ್ಡ್ ಒರಿಜಿನಲ್ ಮೈಲಾರಿ ಹೋಟೆಲ್ಗೆ ನೀವೇನಾದರೂ ಹೋಗಿದ್ರಾ? ಅಲ್ಲಿ ಸಿಗುವಂತಹ ಫೇಮಸ್ ಆದ ಮೈಲಾರಿ ದೋಸೆನ ನೀವು ಟೇಸ್ಟ್ ಮಾಡಿದ್ರಾ? ಇಲ್ಲ ಅಂದರೆ ಇವಾಗ ನೀವು ಮೈಸೂರಿಗೆ ಹೋಗಬೇಕಾಗಿಲ್ಲ. ಬೆಂಗಳೂರಲ್ಲಿ ಕೂಡ ಇಂದಿರಾನಗರದಲ್ಲಿ ಜನವರಿ 24ರಂದು ಈ ಓಲ್ಡ್ ಒರಿಜಿನಲ್ ವಿನಾಯಕ ಮೈಲಾರಿ ಹೋಟೆಲ್ ಪಬ್ಲಿಕ್ಕಿಗೆ ಓಪನ್ ಆಗಿದೆ. ಏನಪ್ಪ ಇದು ಮೈಲಾರಿ ದೋಸೆ ಅಂತ ಕೇಳಿದರೆ, ದೋಸೆನ ಹಾಕಿಬಿಟ್ಟು ಅದಕ್ಕೆ ಚೆನ್ನಾಗಿ ತುಪ್ಪ ಹಾಕಿ ಬೇಯಿಸಿ ಸಾಗು ಹಾಕಿ ಮಡಚಿಬಿಟ್ಟು ಅದರ ಮೇಲಿಂದ ಮತ್ತೆ ಬೆಣ್ಣೆ ಹಾಕಿ ಚಟ್ನಿ ಜೊತೆ ಕೊಡ್ತಾರೆ. ನೋಡೋದಕ್ಕೂ ಚೆನ್ನಾಗಿದೆ, ತಿನ್ನೋದಕ್ಕೂ ಕೂಡ ಚೆನ್ನಾಗಿದೆ. ದೋಸೆ ಮಾಡುವ ವಿಡಿಯೋವನ್ನು ಪೂರ್ತಿಯಾಗಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ದೋಸೆ ಅಂತ. ದೋಸೆನ ನಾನು ಟೇಸ್ಟ್ ಕೂಡ ಮಾಡಿದೆ, ಚೆನ್ನಾಗಿತ್ತು. ನೋಡಿ, ನಾನು ಆಗಲೇ ಹೇಳ್ದ ಹಾಗೆ ದೋಸೆ ಮೇಲೆ ಮತ್ತೆ ಬೆಣ್ಣೆ ಹಾಕಿ ಚಟ್ನಿ ಜೊತೆ ಸರ್ವ್ ಮಾಡ್ತಾರೆ. ಈ ದೋಸೆಗೆ ಅದರದ್ದೇ ಆದ ಒಂದು ಫ್ಯಾನ್ ಬೇಸ್ ಇದೆ ಅಂದರೆ ತಪ್ಪಿಲ್ಲ. ಈ ಹೋಟೆಲ್ ತುಂಬ ದೊಡ್ಡದಾಗಿದೆ. ಇಲ್ಲಿ ನಿಮಗೆ ಸೆಲ್ಫ್ ಸರ್ವಿಸ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ಡೈನಿಂಗ್ ಕೂಡ ಇದೆ. ಸೆಕೆಂಡ್ ಫ್ಲೋರಲ್ಲಿ ಕೂತ್ಕೊಂಡು ತಿನ್ನಬಹುದು. ಚೆನ್ನಾಗಿ ಇರುವಂತಹ ಒಂದು ಆಸನಗಳು ಕೂಡ ಇದೆ. ಹಾಗೆ ಥರ್ಡ್ ಫ್ಲೋರ್ಗೆ ಹೋದರೆ ಅಲ್ಲಿ ನೀವು ಲಕ್ಸುರಿ ರೂಮನ್ನು ನೋಡಬಹುದು. ಅಲ್ಲೂ ಅಷ್ಟೇ ಸಪ್ರೇಟ್ ಕಿಚನ್ ಇದೆ. ನಿಮಗೆ ಬಿಸಿ ಬಿಸಿಯಾಗಿ ದೋಸೆ ಮಾಡಿ ಕೊಡ್ತಾರೆ. ನೀವೇನಾದರೂ ಬೆಂಗಳೂರಲ್ಲಿದ್ದರೆ ಮೈಲಾರಿ ದೋಸೆನ ಟೇಸ್ಟ್ ಮಾಡಿಲ್ಲ ಅಂತಂದರೆ ಒಂದು ಸಲ ವಿಸಿಟ್ ಮಾಡಿ. ಹಾಗೆ ಈ ಮೊದಲೇ ವಿಸಿಟ್ ಮಾಡಿದರೆ ನಿಮ್ಗೆ ಹೇಗೆ ಅನ್ನಿಸ್ತು ದೋಸೆ ಅಂತ ಕೂಡ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ದೋಸೆ ಮಾತ್ರ ಅಲ್ಲದೆ ಬೇರೆಲ್ಲ ತಿಂಡಿಗಳು ಜೊತೆಗೆ ಆಂಧ್ರ ಮೀಲ್ಸ್ ಕೂಡ ಇಲ್ಲಿ ಸಿಗತ್ತೆ. ನಾನು ಹೋಗಬೇಕಾದ್ರೆ ಎಲ್ಲವನ್ನು ಜೋಡಿಸ್ಕೊಳ್ತಾ ಇದ್ದರು. ಯಾಕಂದರೆ ಓಪನಿಂಗ್ ಡೇ ದಿವಸಕ್ಕೆ ಎಲ್ಲ ಸೆಟ್ ಮಾಡ್ಕೊಳ್ತಾ ಇದ್ದರು. ಬ್ಲಾಗರ್ಸನ್ನು 2 ಡೇಸ್ ಮೊದಲೇ ಅವರು ಇನ್ವೈಟ್ ಮಾಡಿದರು. ಯಾಕಂದರೆ ದೋಸೆ ರುಚಿನ ಒಂದು ಸಾರಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ತಿಳ್ಕೊಳ್ಳೋಣ ಅಂತ. ಅವತ್ತು ನಾನು ಕೂಡ ವಿಸಿಟ್ ಮಾಡಿದ್ದೆ. ಆವಾಗ ಕೆಲವೊಂದು ಪುಟ್ಟ ವೀಡಿಯೋಗಳನ್ನು ರೆಡಿ ಮಾಡಿಕೊಂಡು ನಿಮ್ಮ ಮುಂದೆ ತಂದಿಟ್ಟಿದ್ದೀನಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋನ ನೋಡಿ ಪ್ರೋತ್ಸಾಹ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.